ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿ ಸ್ನೇಹಿತರೆ, ಇವತ್ತು ಟೈಮ್ ಬಂದಿದೆ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ. ಸೊ ನಾವು ಏನೇನು ಹಣ್ಣು ಗಿಡ ಹಾಕಿದ್ದೀನಿ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀರಿ. ನೋಡಿ, ನನಗೆ ಆ್ಯಕ್ಚುಲಿ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ಎಲ್ಲ ಬೆಳೀತಾ ಇರೋದು. ಇದು ಯಾವ ಥರ ಕಲರ್ ಬರುತ್ತೆ, ಯಾವ ಥರ ಟರ್ನ್ ಆಗುತ್ತೆ ಗೊತ್ತಿಲ್ಲ. ನೋಡಿ, ಗ್ರೀನಿಂದ ಲೈಟಾಗಿ ಯೆಲ್ಲೋಯಿಶ್ ಆಯಿತು. ನೋಡಿ, ಗ್ರೀನ್ ಇದೆ. ಆಮೇಲೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ವೈಟಿಶ್ ಯೆಲ್ಲೋಯಿಶ್ ಥರ ಬಂದಿದೆ. ಆಮೇಲೆ ನೋಡಿ, ಇಲ್ಲಿ ಪಿಂಕ್ ಕಲರ್ ಬರ್ತಾಯಿದೆ, ಸೇಮ್ ಆ್ಯಪಲ್ ಥರ ಆಗ್ತಾಯಿದೆ. ಅದು ಫುಲ್ ಹಣ್ಣಾಗಿದೆ ಅಂತ ಅನ್ನಿಸ್ತಿದೆ ನಮಗೆ. ಸೊ ಇದು ಫುಲ್ ಹಣ್ಣಾಗಿದೆ ಅನಿಸ್ತಿದೆ. ಸೊ ಬಟ್ ನೆನ್ನೆ ಒಂದು ಹಣ್ಣಾಗಿರೋದು ಕಿತ್ಕೊಂಡು ತಿಂದ್ವಿ, ಅದು ಸ್ವಲ್ಪ ತುಂಬ ಸಾಫ್ಟ್ ಅನ್ನಿಸ್ತು. ನೋಡಿ, ಈಗಲೂ ಸಾಫ್ಟ್ ಇದೆ. ಇದೇನಂತಂದರೆ ನೆನಪಿದೆ ನನಗೆ, ಇದು ಮುಂಚೆ ಸ್ಕೂಲಿಂದ ಬರಬೇಕಾದ್ರೆ ತರಕಾರಿ ಇದು ಅಂಗಡಿಗಳಲ್ಲಿ ಇಲ್ಲಾಂದರೆ ತಳ್ಳಬಂಡಿಯಲ್ಲಿ ಇಟ್ಕೊಂಡ್ಬರ್ತಾಯಿದ್ರು. ಈ ಥರ ಕಲರ್ ಇರೋದು ಸೇಮು, ಫುಲ್ ಇದೇ ಥರ ಕಲರ್ ಇರೋದು. ಹಸಿರ್ದು ಯಾವತ್ತೂ ನೋಡಿಲ್ಲ, ಈ ಥರ ಇರೋದು. ಅದು ತಿಂದಾಗ ಒಂದು ಸ್ವಲ್ಪ ಗ್ರೀನ್ ಆ್ಯಪಲ್ಲು ಒಂಥರ ಆ ಫ್ಲೇವರು, ಮತ್ತು ಏನೋ ಒಂಥರ ಗಂಟ್ಲಲ್ಲಿ ಒಬ್ಬರೊಬ್ಬರ ಸ್ಮೆಲ್ ಇಷ್ಟ ಆಗೋಲ್ಲ, ಆ ಥರ ಸ್ಮೆಲ್ ಬರುತ್ತಿದ್ದು. ಬಟ್ ಹಸಿ ತಿನ್ನೋದು ನನಗೆ ಯಾಕೋ ಹಣ್ಣಿಗಿಂತ ಹಸಿದೇ ಚೆನ್ನಾಗಿದೆ. ಸೊ ಇದು ಹಣ್ಣು ತಿಂದಮೇಲೆ ಗೊತ್ತಾಯಿತು, ಓಕೆ ಪಕ್ಕ ನಾವು ತಿಂದಿದ ಮುಂಚೆ ಇದೇ ಹಣ್ಣು ಅಂತ. ಸೊ ಇವಾಗ ಇದನ್ನು ಹಾರ್ವೆಸ್ಟ್ ಮಾಡ್ಕೊತೀರಿ. ಸುಮ್ಮನೆ ಎಲ್ಲನೂ ಹಣ್ಣಾಗಿ ಬಿಡೋದಿಲ್ಲ. ನೋಡಿ, ಇದೆಲ್ಲ ಹಣ್ಣಾಗಿಬಿಟ್ಟಿದೆ. ಸ್ಮೆಲ್ಲು ಸೇಮ್ ಮುಂಚೆ ತೊಗೊಂಡು ತಿಂತಾ ಇದ್ನಲ್ಲ, ಮುಂಚೆ ಆವಾಗ ಸ್ಕೂಲ್ ಟೈಮಲ್ಲಿ ಅದ್ರ ಜೊತೆ ಇನ್ನದೇನೋ ಕಾಯಿ, ಈ ಪೈನಾಪಲ್ ಇದನ್ನೆಲ್ಲ ಮಾರ್ಕೊಂಬರೋರು. ಬಟ್ ಇದನ್ನ ಅಷ್ಟು ತಿಂತಾ ಇರಲಿಲ್ಲ. ಒಂದು ತಿಂದಿದ ತಕ್ಷಣ ಇಷ್ಟ ಆಗೋದಿಲ್ಲ. ಒಬ್ರವ್ರಿಗೆ ಇಷ್ಟ ಆಗುತ್ತೆ, ಒಬ್ರವ್ರಿಗೆ ಇಷ್ಟ ಆಗೋದಿಲ್ಲ. ಇದು ನಿಮ್ಗೆ ಇಷ್ಟ ಆಗುತ್ತಾ? ಎರಡು ಕಮೆಂಟ್ಸಲ್ಲಿ ಹಾಕಿ ನೋಡೋಣ, ಇದು ಯಾರಿಗೆ ಇಷ್ಟ. ಅಂದರೆ ಹಣ್ಣು ಇಷ್ಟ ಆಗುತ್ತಾ, ಕಾಯಿ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಸೇಮ್ ಗ್ರೀನ್ ಆಪಲ್ ಥರ ಇರುತ್ತೆ ತಿನ್ನೋಕ್ಕೆ. ನನಗೂ ಕಾಯಿ ಇಷ್ಟ. ಹಣ್ಣಾಗಿರೋದು ಸ್ವಲ್ಪ ಸಾಫ್ಟ್ ಅನ್ನಿಸ್ತು. ಸೇಮ್ ಗ್ರೀನ್ ಆಪಲ್ ಥರ ಇರುತ್ತೆ ಹಸಿರದು ತಿಂದರೆ. ಬಟ್ ಹಣ್ಣು ತಿಂದರೆ ಒಬ್ರವ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗೋಲ್ಲ. ಸೊ ಇವತ್ತು ಹಾರ್ವೆಸ್ಟಿಂಗ್ ಟೈಮ್ ಬಂದಿದೆ, ಹಾರ್ವೆಸ್ಟಿಂಗ್ ಮಾಡ್ತೀವಿ. ತುಂಬ ಚೆನ್ನಾಗಿ ಕೇಳ್ತಾ ಇದ್ದೆ ಇದ್ರ ಹೆಸರು ಬೋರೆ ಹಣ್ಣು, ಇಲ್ಲಾಂದರೆ ಆ್ಯಪಲ್ ಪೇರ್ ಅಂತ ಹೆಸರು ಗೊತ್ತಾಯಿತು. ಥ್ಯಾಂಕ್ ಯು ಗೈಸ್. ಈಗ ಸ್ವಲ್ಪ ದೊಡ್ಡದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ಬುಟ್ಟಿ ಎತ್ಕೊಂಡ್ಲಾ? ಸೊ ಬುಟ್ಟಿ ಇದು ಚಾಕು ಏನಕ್ಕೆ ಕಿತ್ಕೊಂಡಿದ್ದೀವಿ ಅಂದರೆ ದಾಳಿಂಬೆ ಕೂಡ ಕಟ್ ಮಾಡಿ ತೋರಿಸ್ತೀವಿ ಯಾವ ಥರ ಆಗಿದೆ ಅಂತ. ಎಲ್ಲ ಕೀಳಲ್ಲ, ಎಷ್ಟು ಬೇಕೋ ಅಷ್ಟು ಕೀಳ್ತೀವಿ. ಅಂದರೆ ಎಷ್ಟು ಹಣ್ಣಾಗಿದೆ ಅಷ್ಟು ಕೀಳ್ತೀನಿ. ಇವಾಗ ಆಚೆ ಹೋಗ್ತಾ ಇದ್ದೀನಿ, ನಮ್ಮ ಫ್ರೆಂಡ್ಸ್ಗೂ ಒಂದೊಂದು ಕೊಡ್ತೀನಿ. ನೋಡೋಣ ಏನಂತ. ಬೋರೆ ಹಣ್ಣು ಈಗ ಇಲ್ಲಿ ಹಾರ್ವೆಸ್ಟ್ ಸರಿಯಾಗಿ ಮುಳ್ಳು. ಹುಷಾರು. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮುಳ್ಳಿದೆ ನೋಡಿ. ಈ ಗಿಡದಲ್ಲಿ ಮುಳ್ಳೈತಾ? ಇದಾವೆ, ಅಂದರೆ ಎಲ್ಲೋ ಒಂದೊಂದು ಆ ಥರ ಇರುತ್ತೆ ಅಷ್ಟೇ. ನೋಡಿ, ಅದ್ರ ಮಕ್ಕಳನ್ನ ಕೀಳ್ತಾ ಇದ್ದೀನಿ ಅಂದ್ಬಿಟ್ಟು ಅದು ಅಟ್ಯಾಕ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿರ್ಬೇಕು, ಸರಿಯಾಗಿ ಚುಚ್ಚಿತು ಸರ್. ಪಾಪ, ಸೋ ಸ್ಯಾಡ್. ಇವಾಗ ಹಾರ್ವೆಸ್ಟಿಂಗ್ ಮಾಡೋದು ಬಿಟ್ಟರೆ, ಯಾಕಂದರೆ ಗಿಡ ನೋಡಿ, ಗಿಡ ತುಂಬ ಇದೆ ಕಾಯಿಗಳು. ಪಾಪ ಗಿಡ ಸೊರಗೋಗಿದೆ, ಟಯರ್ಡ್ ಆಗ್ಬಿಟ್ಟು ಸೊರಗೋಗ್ಬಿಟ್ಟಿದೆ. ನೋಡಿ, ಒಂದು ಸ್ವಲ್ಪ ಡಲ್ ಆಗ್ಬಿಟ್ಟಿದೆ ಗಿಡ. ಸ್ವಲ್ಪ ಗೊಬ್ಬರ ಜಾಸ್ತಿನೇ ಹಾಕಿದ್ದೀನಿ ಈ ಸತಿ. ಜಾಸ್ತಿನ ತುಂಬಾ ಹಾಕಿದ್ದೀನಿ. ಎಷ್ಟು ದಪ್ಪ ಇದೆ ನೋಡಿ. ಎಲ್ಲದಕ್ಕಿಂತ ನೋಡಿ, ಇದು ನಾರ್ಮಲ್ ಸೈಜು, ಈ ಸೈಜ್ ನೋಡಿ ಎಷ್ಟು ಇದೆ. ಸಿಕ್ಕಾಪಟ್ಟೆ. ಇನ್ನು ಅಲ್ಲ 3 ಇದೆ ಅಲ್ಲ ಪತ್ತಿರ ಇರೋ ಕೆಳಗಡೆ. ಅದು 3 ಇದೆ, ಅದು ಹಂಗೆ ಐತಿ. ಇದು ಅದು ಮೊಬೈಲಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ದಪ್ಪ ಇದೆ. ಆಮೇಲೆ ಇದೊಂದು ಹಾಬಿ ಅಷ್ಟೇ ಸ್ನೇಹಿತರೆ, ಒಂಥರ ಸ್ಟ್ರೆಸ್ಸು ರಿಲೀಫ್ ಮಾಡೋವಂಥ ಹಾಬಿ ಇದು, ಗಿಡಗಳು ಬೆಳೆಸೋದು. ನಾವೇನು ಇದನ್ನು ದುಡ್ಡು ಮಾಡಬೇಕು, ಇದು ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಮಾಡಬೇಕು ಅದೆಲ್ಲ ಏನಿಲ್ಲ. ಸುಮ್ಮನೆ ಒಂದು ಹಾಬಿ ಅಷ್ಟೇ. ಅಂದರೆ ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿಕೊಂಡೇ ಇರ್ತೀವಿ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಟೈಮ್ ಪಾಸ್ಗೆ ಅಂತಲೂ ಆಗುತ್ತೆ. ಟೈಮ್ ಪಾಸ್ಗಿಂತ ಅದೊಂಥರ ಮೈಂಡ್ ಫ್ರೆಶ್ ಅನ್ಸುತ್ತೆ, ಒಂಥರ ರಿಲೀಫ್ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ನನಗಿಷ್ಟ ಮುಂಚೆ ನನ್ನ ಗಿಡ ಬೆಳೆಸೋಕ್ಕೆ. ನಂದು ಪ್ರೊಫೆಷನ್ ಹಂಗೆ ಸ್ನೇಹಿತರೆ, ಓದಿರೋದೊಂದು
ಕೆಲಸ ಮಾಡ್ತಾ ಇರೋದು ಒಂದು, ಹಾಬಿ ನೋಡಿದ್ರೆ ಇನ್ನೊಂದು. ಓದಿರೋದು ಬಂದ್ಬಿಟ್ಟು BSc MSc ಬಯಾಲಜಿಸ್ಟು, ಬಯೋಟೆಕ್ನಾಲಜಿ ಮಾಡಿದ್ದೀನಿ. ಆಮೇಲೆ MBA ಮಾಡಿದೆ. ಅದಾದಮೇಲೆ ಯೂಟ್ಯೂಬರ್ ನಾನು. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. 2016 ಬಂದಿದ್ದು ನಾನು ಯೂಟ್ಯೂಬ್ಗೆ. ಆವಾಗಲಿಂದನೂ ಯೂಟ್ಯೂಬ್ ಮಾಡ್ಕೊಂಡು ಬರ್ತಾ ಇರೋದು. ಸೊ ಓದಿರೋದೊಂದು, ಕೆಲಸ ಮಾಡ್ತಾ ಇರೋದೊಂದು, ಹಾಬಿನೇ ಇನ್ನೊಂದು. ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ. ಸಾಕಾ? ಕಿತ್ಕೊಳ್ಳಿ, ಹಣ್ಣಾಗಿರೋದು. ಒಂದು ಸತಿ ಕಿತ್ತರೆ ಎಲ್ಲ ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಗಿಡದಲ್ಲಿದ್ದರೆ ನೆಕ್ಸ್ಟು ಹಾರ್ವೆಸ್ಟಿಂಗ್ ಮಾಡ್ಕೊಬೋದು ಯಾವಾಗ. ಸರಿ ನೋಡಿ, ನಮ್ಮ ಪತಿರಾಯರು ಹುಡ್ಕಾಡ್ತಿದ್ದಾರೆ, ಯಾವ್ದು ಕೀಳೋಣ, ಯಾವ್ದು ಕೀಳೋದು ಬೇಡ. ಅವ್ರಿಗೆ ಕೀಳಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ಈ ಗಿಡದಲ್ಲಿ ಇಷ್ಟು ಕಾಯಿಗಳು ನೋಡಿಕೊಂಡು ಕೀಳ್ಬೇಕಾ ನಾನು ಬಿಟ್ಟರೆ ಇದು ಹಿಂಗೆ ಇರುತ್ತೆ ಅಂದರೆ ಕಾಯಿಗಳು ಹಂಗೆ ಬಿಟ್ಬಿಡ್ತೀನಿ ನಾನು. ಅದನ್ನು ನೋಡೋಕ್ಕೆ ಒಂದು ಖುಷಿ, ಅದಕ್ಕೆ ಹಿಂಗೆ ಬೇಕಾದ್ರೆ ಬಿಟ್ಬಿಡ್ತೀನಿ. ಬಟ್ ಏನಂದ್ರೆ ಅದು ಇರೋದಿಲ್ಲ, ಹಣ್ಣಾದ್ಮೇಲೆ ಉದುರೋಗ್ತವೆ. ಸೊ ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಆಗೋ ಬದಲು ಯಾರೋ ತಿನ್ಕೊಂಡು. ಎಲ್ಲ ಕಡೆ ದಾರಗಳು ಕಟ್ಬಿಟ್ಟಿದ್ದೀರಿ. ಸಾಕು ನೋಡಿ, ಇಷ್ಟು ಕಿತ್ಕೊಂಡಿದ್ದೀವಿ, ಎಲ್ಲ ಕಾಯಿ. ಇನ್ನೂ ತುಂಬ ಇದ್ದಾವೆ. ಸೊ ಇದನ್ನ ಕ್ಲೀನ್ ಮಾಡ್ಕೊತೀನಿ. ನೋಡಿ, ನಮ್ಮ ಪತಿರಾಯರು ತಿಂತಾ ಇದ್ದಾರೆ. ನಂಗೆ ಹಣ್ಣಿಂದ ಕಾಯಿ ಇಷ್ಟ. ನೋಡಿ, ಬೇಕಾ ಅಂತ ಒಂದು ಮಾತು ಕೇಳದೆ ತಿಂತಾ ಇದ್ದಾರೆ. ನೋಡಿ, ಈಗಲೂ ಕೇಳಲಿಲ್ಲ. ನಮ್ಮ ವಿಡಿಯೋ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇರೋದು ನೋಡಿ, ಚೆನ್ನಾಗಿದೆ. ಸೇಮ್ ಗ್ರೀನ್ ಆ್ಯಪಲ್ ಥರನೇ ಇದೆ. ಸೊ ನೆಕ್ಸ್ಟ್ ಎಷ್ಟು ಬಿಟ್ಟಿದೆ ನೋಡಿ, ಸ್ನೇಹಿತರೆ. ಕರೆಕ್ಟಾಗಿ ಎಷ್ಟಿದೆ ಗೊತ್ತಾ? 1/4 kg ಇದೆ. 1/4 kg, 1.5 kg ಇದೆ. 1.5 kg ಇದೆ. 1 kg ಮೇಲೇ ಇರೋದು ಇದು. ಸೊ ನೆಕ್ಸ್ಟು ದಾಳಿಂಬೆ. ಆ್ಯಕ್ಚುಲಿ ದಾಳಿಂಬೆ ಇನ್ನೂ ಒಂದು 10 days ಬಿಡಿ, ಈಗಲೇ ಕೀಳೋದು ಬೇಡ ಅಂತಂದೆ ನಾನು ನಮ್ಮ ಪತಿರಾಯರಿಗೆ. ಬಟ್ ಅವರು ಆಗಿರುತ್ತೆ ಪಕ್ಕ ಕಿತ್ಕೊಂಡ್ಬಿಡೋಣ ಅಂತ ಹೇಳ್ತಿದ್ದಾರೆ. ಕಮೆಂಟಲ್ಲೂ ಯಾರೋ ಕೇಳಿದರು, ಅದನ್ನು ಕಟ್ ಮಾಡಿ ತೋರಿಸಿ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ಇಡ್ತೀನಿ. ಇಡಿ. ಈಗ ದಾಳಿಂಬೆ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಮಾಡಿ. ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಇನ್ನೂ ಒಂದು 10 days ಬಿಡಬೇಕಿತ್ತು ಅನಿಸುತ್ತೆ. ಇನ್ನೂ ಕಲರ್ ಚೆನ್ನಾಗಿ ಬಂದಿರ್ತಿತ್ತೇನೋ ಒಳಗಡೆ. ಸೊ ವಾಶ್ ಮಾಡಿದ್ದೀನಿ. ನಾವೇನು ಅಷ್ಟೊಂದು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಅಷ್ಟೊಂದೇನು ಗಲೀಜಿಲ್ಲ, ಸುಮ್ಮನೆ ನೀರಲ್ಲಿ ಮಾತ್ರ ತೊಳೆದಿದ್ದೀನಿ. ನಮ್ಮ ವೈಫ್ ಇಟ್ಕೊಂಡು ಹೇಳಿದ್ಲು ಆಗಿರಲ್ಲ, ಇನ್ನೂ ಬಿಡಬೇಕು ಹಂಗೆ ಹಿಂಗೆ ಅಂತ. ನಾನು 100% ಆಗಿರುತ್ತೆ ಅಂತ ಅಂದೆ. ಆಗಿರುತ್ತೆ, ಬಟ್ ಕಲರ್ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಅಂತ. ಈಗ ಎಲ್ಲಿ ತೋರಿಸಿ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಆದರೂ ಇನ್ನೂ 10 days ಬಿಟ್ಟಿದ್ರೆ ಇನ್ನೂ ಕಲರ್ ಸಖತ್ತಾಗಿ ಬರ್ತಿತ್ತು. ಆಗಿದೆ. ನೋಡಿ, ದಾಳಿಂಬೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಪತಿರಾಯರು. ನೋಡಿ ಸ್ನೇಹಿತರೆ, ನಾವೇ ಬೆಳೆದಿರೋ ದಾಳಿಂಬೆ ಹಣ್ಣು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನನಗೇನಿದ್ರು ಬೆಳ್ಸೋಕ್ಕೆ ಇಷ್ಟ, ತಿನ್ನೋಕ್ಕೂ ಇಷ್ಟ ಆಯಿತಾ, ಗಿಡಕ್ಕೂ ಇಷ್ಟ ಇಲ್ಲ. ಇವಾಗ ಕಿತ್ಬಿಟ್ನೆ, ಇನ್ನದು ಕಾಣಿಸೋದಿಲ್ವೇ ಗಿಡದಲ್ಲಿ ಅಂತ ಬೇಜಾರು. ಟೇಸ್ಟ್ ಮಾಡೋಣ ಇದೆಯಾ. ದಾಳಿಂಬೆ ಥರನೇ ಇರುತ್ತೆ ಬಿಡಿ ಪತಿರಾಯರೇ. ಹೇಳ್ತೀನಿ. ಅಂಗಡಿಯಲ್ಲಿ ಸಿಗೋ ದಾಳಿಂಬೆ ಇದಕ್ಕೂ ಡಿಫ್ರೆಂಟ್ ಆಗಿತ್ತು. ಸ್ವೀಟ್ ಜಾಸ್ತಿ ಇದ್ದಂಗೆ ಇರುತ್ತೆ. ಹೌದಾ?
ಅಂಗಡಿಯಲ್ಲಿ ಯಾವ ಥರ ಹಣ್ಣು ಮಾಡ್ತಾರೋ ಗೊತ್ತಿಲ್ಲ. ಕಿತ್ಕೊಂಬಂದು ಹಣ್ಣು ಮಾಡ್ತಾರೋ ಇಲ್ಲ ಹಣ್ಣಾಗಿರದೆ ಈ ಥರ ಕಿತ್ತಿ ಕೊಡ್ತಾರೋ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂಗಡಿಯಲ್ಲಿ ತಿನ್ನೋದಕ್ಕೂ ಇಲ್ಲಿ ಲೈವಾಗಿ. ಇದು ಫುಲ್ ಆರ್ಗ್ಯಾನಿಕ್ ಇದರಲ್ಲಿ ಏನು ಮದ್ದು ಹೊಡೆಯೋದು ಈ ಥರ ಎಲ್ಲ ಏನಿಲ್ಲ. ಇಲ್ಲ ಆರ್ಗ್ಯಾನಿಕ್ಕಾಗಿ ನೋಡ್ಕೊಂಡಿರೋದು ಡಿಫ್ರೆನ್ಸ್ ಇದೆ. ಖುಷಿ ನೋಡಿ, ಖುಷಿ ಖುಷಿ. ಅಲ್ಲ ಆಚೆ ಕಡೆ ತಿನ್ನೋದಕ್ಕೂ ಮನೇಲಿ ಬೆಳೆ ತಿನ್ನೋದಕ್ಕೂ ಡಿಫ್ರೆನ್ಸ್ ಐತೆ, ಕ್ಲೀನಾಗಿ ಗೊತ್ತಾಗ್ತಾ ಇತ್ತು. ಸ್ವೀಟ್ ಐತೆ, ಸ್ವಲ್ಪ ಒಂದು 5% 10% ಹುಳಿ ಇರುತ್ತೆ ಆಚೆ ಕಡೆ ತೊಗೊಂಡು, ಇನ್ನು ಸ್ವಲ್ಪ ಸ್ವೀಟ್ ಇರುತ್ತೆ. ಅದರಲ್ಲಿ ಹುಳಿ ಇಲ್ಲ, ನಿಮ್ಗೆ ಅದು ಕ್ರಶ್ ಆಗಿದ ತಕ್ಷಣ ಒಂಥರ ಸ್ವೀಟ್ ಅನಿಸುತ್ತೆ ಜಾಸ್ತಿ. ಚೆನ್ನಾಗಿದೆ. ಓಕೆ ಸ್ನೇಹಿತರೆ, ಹಾರ್ವೆಸ್ಟಿಂಗ್ ವಿಡಿಯೋ ಹೇಗಿತ್ತು? ಚೆನ್ನಾಗಿತ್ತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ನಿಮ್ಮನ್ನು ಮುಂದೆ ನೋಡ್ತೀನಿ. ಅಲ್ಲಿವರೆಗೂ ಪೀಸ್.